ನಮಸ್ಕಾರ ವೀಕ್ಷಕರೇ, ಐಪಿಎಲ್ 2024ರ 17ನೇ ಸೀಸನ್ನ ಮುಂಚೆ ಆರ್ಸಿಬಿ ತಂಡದ ಬೌಲಿಂಗ್ ಲೈನಪ್ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ. ಈಗಾಗಲೇ ಕೆಲ ದಿಗ್ಗಜರು ಆರ್ಸಿಬಿ ತಂಡ ಇದೇ ಬೌಲಿಂಗ್ ಲೈನಪ್ ನೊಂದಿಗೆ ಈ ಬಾರಿ ಕಪ್ ಗೆಲ್ಲಲಿದೆ ಎಂದು ಹೇಳುತ್ತಿದ್ದರೆ, ಇನ್ನು ಕೆಲವರು ಆರ್ಸಿಬಿ ತಂಡದ ಈ ಬಾರಿಯ ಬೌಲಿಂಗ್ ಲೈನಪ್ ತುಂಬಾ ದುರ್ಬಲವಾಗಿದೆ ಎಂದು ಟೀಕೆಗಳನ್ನು ಮಾಡುತ್ತಿದ್ದಾರೆ. ಹಾಗಾದರೆ ನಿಜವಾಗಿಯೂ ಆರ್ಸಿಬಿ ತಂಡಕ್ಕೆ ಈ ಬೌಲಿಂಗ್ ಲೈನಪ್ ನೊಂದಿಗೆ ಕಪ್ ಗೆಲ್ಲಲು ಸಾಧ್ಯವಿದೆಯಾ? ಮತ್ತೆ ಈ ಬಾರಿಯ ಪ್ಲೇಯಿಂಗ್ 11 ನಲ್ಲಿ ಯಾವ ಯಾವ ಬೌಲರ್ಸ್ ಗಳು ಸ್ಥಾನ ಪಡೆಯಬಹುದು? ಇದರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡೋಣ. ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ. ಅದಕ್ಕೂ ಮುನ್ನ ಸ್ನೇಹಿತರೆ, ನೀವು ಕೂಡ ಆರ್ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ನಿಮ್ಮ ಪ್ರಕಾರ ಆರ್ಸಿಬಿ ತಂಡದ ಪರ ಈ ಬಾರಿ ಯಾರು ಅತಿ ಹೆಚ್ಚು ರನ್ ಗಳನ್ನು ಕಲೆ ಹಾಕಲಿದ್ದಾರೆ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವೀಕ್ಷಕರೇ, ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಆರ್ಸಿಬಿ ಪರ ಸ್ಟ್ರೈಕ್ ಬೌಲರ್ಸ್ ಗಳಾಗಿ ಮೊಹಮ್ಮದ್ ಸಿರಾಜ್ ಮತ್ತೆ ವಿಜಯ್ ಕುಮಾರ್ ವೈಶಾಖ್ ಅವರು ಕಣಕ್ಕಿಳಿಯಲಿದ್ದಾರೆ. ಕಳೆದ ಬಾರಿ ಈ ಇಬ್ಬರು ಕೂಡ ತುಂಬಾ ಒಳ್ಳೆಯ ಪ್ರದರ್ಶನ ನೀಡಿದ್ದರು. ಮತ್ತೆ ಮೊಹಮ್ಮದ್ ಸಿರಾಜ್ ಅವರು ಸದ್ಯ ಅದ್ಭುತ ಫಾರ್ಮ್ ನಲ್ಲಿ ಕಂಡು ಬರುತ್ತಿದ್ದು, ಇದರ ಜೊತೆಗೆ ವಿಜಯ್ ಕುಮಾರ್ ವೈಶಾಖ್ ಅವರು ಸಹ ಸದ್ಯ ಫಸ್ಟ್ ಕ್ಲಾಸ್ ಕ್ರಿಕೆಟ್ ನಲ್ಲಿ ತುಂಬಾ ಒಳ್ಳೆಯ ಪ್ರದರ್ಶನ ನೀಡಿದ್ದಾರೆ. ಆದ್ದರಿಂದ ಈ ಬಾರಿಯೂ ಕೂಡ ಸ್ಟ್ರೈಕ್ ಬೌಲರ್ಸ್ ಗಳಾಗಿ ಮೊಹಮ್ಮದ್ ಸಿರಾಜ್ ಅವರ ಜೊತೆ ವಿಜಯ್ ಕುಮಾರ್ ವೈಶಾಖ್ ಅವರು ಕಣಕ್ಕಿಳಿಯಲಿದ್ದಾರೆ. ನಂತರ ಮೂರನೇ ಬೌಲರ್ ಆಗಿ ಆರ್ಸಿಬಿ ತಂಡದಲ್ಲಿ 3 ವಿದೇಶಿ ಬೌಲರ್ಸ್ ಗಳಿದ್ದಾರೆ. ಅದರಲ್ಲಿ ರೀಸ್ ಟೋಪ್ಲಿ, ಲೊಕ್ಕಿ ಫರ್ಗ್ಯೂಸನ್ ಮತ್ತೆ ಅಲ್ಜಾರಿ ಜೋಸೆಫ್. ಈ ಮೂರರಲ್ಲಿ ಆರ್ಸಿಬಿ ತಂಡ ಯಾರಿಗಾದರೂ ಒಬ್ಬರನ್ನು ಪ್ಲೇಯಿಂಗ್ 11 ನಲ್ಲಿ ಆಡಲು ಅವಕಾಶ ನೀಡಲಿದೆ. ಸದ್ಯ ಮೊಹಮ್ಮದ್ ಸಿರಾಜ್ ಮತ್ತೆ ವಿಜಯ್ ಕುಮಾರ್ ವೈಶಾಖ್ ಅವರು ಬಲಗೈ ವೇಗದ ಬೌಲರ್ಸ್ ಗಳಾಗಿರುವುದರಿಂದ ಆರ್ಸಿಬಿ ತಂಡ ವಿದೇಶಿ ಬೌಲರ್ ಸ್ಥಾನದಲ್ಲಿ ರೀಸ್ ಟೋಪ್ಲಿ ಅವರಿಗೆ ಅವಕಾಶ ನೀಡುವ ಸಾಧ್ಯತೆಗಳಿವೆ. ಮತ್ತೆ ರೀಸ್ ಟೋಪ್ಲಿ ಅವರನ್ನು ಆರ್ಸಿಬಿ ತಂಡ ಈಗಾಗಲೇ ರಿಟೇನ್ ಮಾಡಿಕೊಂಡಿರುವುದರಿಂದ ಮೊದಲ ಕೆಲ ಪಂದ್ಯಗಳಲ್ಲಿ ಟೋಪ್ಲಿ ಅವರ ಜೊತೆ ಕಣಕ್ಕಿಳಿಯುವ ಸಾಧ್ಯತೆ ತುಂಬಾ ಹೆಚ್ಚಾಗಿದೆ. ಒಂದು ವೇಳೆ ರೀಸ್ ಟೋಪ್ಲಿ ಅವರು ಪೂರ್ತಿ ಪ್ರಮಾಣದಲ್ಲಿ ವಿಫಲರಾದರೆ ಆರ್ಸಿಬಿ ತಂಡ ಹೆಚ್ಚಾಗಿ ಲೊಕ್ಕಿ ಫರ್ಗ್ಯೂಸನ್ ಅವರಿಗೆ ಅವಕಾಶ ನೀಡುವ ಸಾಧ್ಯತೆಗಳಿವೆ. ಆದರೆ ಆರ್ಸಿಬಿ ತಂಡ ಅಲ್ಜಾರಿ ಜೋಸೆಫ್ ಅವರನ್ನು ಸಹ ದುಬಾರಿ ಮೊತ್ತಕ್ಕೆ ಖರೀದಿ ಮಾಡಿರುವುದರಿಂದ ಅಲ್ಜಾರಿ ಜೋಸೆಫ್ ಅವರನ್ನು ಸಹ ಫ್ರಂಟ್ ಲೈನ್ ಬೌಲರ್ ಆಗಿ ಕಣಕ್ಕಿಳಿಸಬಹುದು. ಮತ್ತೆ ಅಲ್ಜಾರಿ ಜೋಸೆಫ್ ಅವರು ಫಾಫ್ ಡು ಪ್ಲೆಸಿಸ್ ಅವರ ಫೇವರೇಟ್ ಪ್ಲೇಯರ್ ಕೂಡ ಆಗಿರುವುದರಿಂದ ಅಲ್ಜಾರಿ ಜೋಸೆಫ್ ಅವರನ್ನು ಸಹ ಪ್ಲೇಯಿಂಗ್ 11 ನಲ್ಲಿ ಆರ್ಸಿಬಿ ಕಣಕ್ಕಿಳಿಸಬಹುದು. ನಂತರ ಸ್ಪಿನ್ ವಿಭಾಗದಲ್ಲಿ ಆರ್ಸಿಬಿ ಬಳಿ ಕರಣ್ ಶರ್ಮಾ ಮತ್ತೆ ಮಯಾಂಕ್ ದಗಾರ್ ಅವರಿದ್ದಾರೆ. ಆದರೆ ಆರ್ಸಿಬಿ ತಂಡ ಈ ಬಾರಿ ಮಯಾಂಕ್ ದಗಾರ್ ಅವರಿಗೆ ಹೆಚ್ಚಿನ ಪಂದ್ಯದಲ್ಲಿ ಅವಕಾಶ ನೀಡುವ ಸಾಧ್ಯತೆಗಳಿವೆ. ಏಕೆಂದರೆ ಮಯಾಂಕ್ ದಗಾರ್ ಅವರು ಬೌಲಿಂಗ್ ನ ಜೊತೆ ಸ್ಫೋಟಕ ಬ್ಯಾಟಿಂಗ್ ಕೂಡ ಮಾಡುವ ತಾಕತ್ತನ್ನು ಹೊಂದಿದ್ದಾರೆ. ಮತ್ತೆ ಮಯಾಂಕ್ ದಗಾರ್ ಅವರು ಫೀಲ್ಡಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡುತ್ತಾರೆ. ಆದ್ದರಿಂದ ಕರಣ್ ಶರ್ಮಾ ಅವರ ಬದಲಿಗೆ ಮಯಾಂಕ್ ದಗಾರ್ ಅವರಿಗೆ ಪ್ಲೇಯಿಂಗ್ 11 ನಲ್ಲಿ ಅವಕಾಶ ಸಿಗುವ ಸಾಧ್ಯತೆಗಳಿವೆ. ಮತ್ತೆ ಆರ್ಸಿಬಿ ಬಳಿ ಪಾರ್ಟ್ ಟೈಮ್ ಬೌಲರ್ ಆಗಿ ಗ್ಲೇನ್ ಮ್ಯಾಕ್ಸ್ವೆಲ್ ಮತ್ತೆ ಕ್ಯಾಮ್ರಾನ್ ಗ್ರೀನ್ ಅವರು ಇರುವುದರಿಂದ ಇವರಿಂದಲೂ ಕೂಡ ಆರ್ಸಿಬಿ ತಂಡ 2 ರಿಂದ 4 ಓವರ್ಗಳನ್ನು ತೆಗೆಯಬಹುದಾಗಿದೆ. ನನ್ನ ಪ್ರಕಾರ ಹೇಳುವುದಾದ್ರೆ ಈ ಬಾರಿ ಪ್ಲೇಯಿಂಗ್ 11 ನಲ್ಲಿ ಮೊಹಮ್ಮದ್ ಸಿರಾಜ್, ವಿಜಯ್ ಕುಮಾರ್ ವೈಶಾಖ್, ರೀಸ್ ಟೋಪ್ಲಿ ಮತ್ತೆ ಮಯಾಂಕ್ ದಗಾರ್ ಅವರು ಬೌಲರ್ಸ್ ಗಳಾಗಿ ಕಣಕ್ಕಿಳಿಯಲಿದ್ದಾರೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಆರ್ಸಿಬಿ ತಂಡ ಪ್ಲೇಯಿಂಗ್ 11 ನಲ್ಲಿ ಯಾವ ಬೌಲರ್ಸ್ ಗಳಿಗೆ ಅವಕಾಶ ನೀಡಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.